ನಮಸ್ಕಾರ. ನಾನು ರಶ್ಮಿ ಮಂಜುನಾಥ್ ನಾಯ್ಕ್. ನಾನು ಕೇಲಿ ಸಂಸ್ಥೆ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ. ಈಗ ನಾವು ಗಾಳಿಯಲ್ಲಿ ಒತ್ತಡವಿದೆಯೇ ಇಲ್ಲವೇ ಎಂದು ಒಂದು ಪ್ರಯೋಗದ ಮೂಲಕ ಪರೀಕ್ಷಿಸೋಣ. ಪ್ರಯೋಗಕ್ಕೆ ಬೇಕಾದ ಸಾಮಗ್ರಿಗಳು: ಬಾಟಲ್, ಸ್ಟ್ರಾ, ಬಲೂನ್, ಬಣ್ಣಯುಕ್ತವಾದ ನೀರು ಮತ್ತು ಒಂದು ಲೋಟ. ಮೊದಲು ಒಂದು ಬಾಟಲಿಗೆ ಸಣ್ಣ ರಂಧ್ರವನ್ನು ಮಾಡಿ ಅದಕ್ಕೆ ಸ್ಟ್ರಾವನ್ನು ಅಳವಡಿಸಿ, ಹಾಗೆಯೇ ಮುಚ್ಚಳಕ್ಕೆ ಒಂದು ಸಣ್ಣ ರಂಧ್ರ ಮಾಡಿ ಅದಕ್ಕೆ ಸ್ಟ್ರಾ ಅಳವಡಿಸಿ ಅದಕ್ಕೆ ಒಂದು ಬಲೂನ್ ಅನ್ನು ಅಳವಡಿಸಿಕೊಳ್ಳೋಣ. ಈಗ ಪ್ರಯೋಗವನ್ನು ಪ್ರಾರಂಭಿಸೋಣ. ಮೊದಲು ಬಾಟಲಿಗೆ ಬಣ್ಣಯುಕ್ತವಾದ ನೀರನ್ನು ಹಾಕಬೇಕು. ನೋಡಿ, ನೀರು ಸ್ಟ್ರಾ ಮಟ್ಟದಿಂದ ಕೆಳಗಡೆ ಇರುವುದನ್ನು ಗಮನಿಸಿ. ಆದರೂ ನೀರು ಸ್ಟ್ರಾದಿಂದ ಹೊರಗಡೆ ಬರುತ್ತಿಲ್ಲ. ನೀರು ಹೊರಬರಬೇಕಾದರೆ ನೀರಿನ ಮೇಲೆ ಹೆಚ್ಚಿನ ಬಲ ಪ್ರಯೋಗ ನಡೆಯಬೇಕು. ಈಗ ಗಾಳಿ ತುಂಬಿದ ಬಲೂನ್ ಅನ್ನು ಬಾಟಲಿಗೆ ಅಳವಡಿಸೋಣ. ಏನಾಗುತ್ತೆ ಅಂತ ಗಮನಿಸಿ. ನೋಡಿ, ಗಾಳಿ ತುಂಬಿದ ಬಲೂನ್ ಅನ್ನು ಅಳವಡಿಸುತ್ತಿದ್ದೇನೆ. ನೀರು ಸರಾಗವಾಗಿ ಸ್ಟ್ರಾದಿಂದ ಹೊರಗೆ ಬರುತ್ತಿದೆ. ನೀರು ಹೊರಗೆ ಬರುತ್ತಿದೆ ಎಂದರೆ ಬಲೂನ್ನಲ್ಲಿರುವ ಗಾಳಿಯು ನೀರಿನ ಮೇಲೆ ಬಲವನ್ನು ಪ್ರಯೋಗಿಸಿದೆ ಎಂದರ್ಥ. ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವನ್ನು ಒತ್ತಡ ಎನ್ನುವರು. ಹಾಗಾಗಿ ಗಾಳಿಯು ನೀರಿನ ಮೇಲೆ ಒತ್ತಡ ಹೇರಿದೆ, ಆದ್ದರಿಂದ ನೀರು ಹೊರಗೆ ಬರುತ್ತಿದೆ. ಈ ಪ್ರಯೋಗದಿಂದ ನಮಗೆ ಗಾಳಿಯಲ್ಲಿ ಒತ್ತಡವಿದೆ ಎಂದು ತಿಳಿದು ಬರುತ್ತದೆ. ಧನ್ಯವಾದಗಳು.